ಕೇಳ್ತಾರ? ಹೌದು, ಎರಡೂವರೆ ಲಕ್ಷಕ್ಕೆ ಕೇಳ್ತಾರೆ. ಅಲ್ಲ. ಅಂದ್ರೆ 2 ಸಲ ಚಿನ್ನದ ಪದಕ ತಂದಿದಲ್ಲ, ಅದಿರುವಂತದ್ದು. ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಇವಳು ನಂದಿ ಅಂತ. ಹಾ ಇವಳು ಈಗ 6ನೇ ಗಬ್ಬದಲ್ಲಿ ಇದ್ದಾಳೆ. ಈಗ ಒಂದು 50 ದಿನದಲ್ಲಿ ಕರು ಆಗ್ತಾಳೆ. ನೋಡಿ ಇದೆಲ್ಲ ನೋಡಿ ನಾವು ಮುಖ ತೊಳಿಬಹುದು ನೋಡಿ. ಅಲ್ಲ, ಅಷ್ಟೊಂದು ಚಂದ. ಬೆಳಿಗ್ಗೆ ಏನಂದ್ರೆ ಶಾಂಪ್ ಹಾಕಿ ಸ್ನಾನ ಮಾಡುದು ಇದನ್ನೆಲ್ಲ. ಹೌದಾ? ಒಂದ್ಸಲ ಇದೆಲ್ಲ ಅದಕ್ಕೆ ಅಂತ ಕಾಯ್ದು ನೋಡಿ. ಈಗ ಇನ್ನಷ್ಟು ನೋಡಿ ಫಾಸ್ಟ್ ಆಗ್ತದೆ ಇನ್ನು ರಪಕ್ಕ. ಎಷ್ಟು ಬಟ್ಟೆ ಹಾಕ್ಬೇಕಾಗುತ್ತೆ ಈ ರೀತಿ? ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಯಾವಾಗಲೂ ಕೂಡ ನಾನು ತೋರಿಸುವಂಥದ್ದು ಹೆಚ್ಚಾಗಿ ಈ ಸಂದರ್ಭದಲ್ಲಿ ಅಡಿಕೆ ಮತ್ತು ಪೆಪ್ಪರ್ನ ಬಗ್ಗೆ. ಆದರೆ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ಕಂಟೆಂಟ್ನ ತೋರಿಸೋದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೇನೆ. ನಮ್ಮ ಕಮಿಟ್ಮೆಂಟ್ ಇರುವಂಥದ್ದು ಊರಿನ ದನಗಳನ್ನು, ನಾಟಿ ದನಗಳನ್ನು, ಮಲೆನಾಡು ಗಿಡ್ಡಗಳನ್ನು ಸಾಕಬೇಕು ಅಂತೇಳಿ. ಆದರೆ ನಮ್ಮ ಎಷ್ಟೋ ಜನ ವೀಕ್ಷಕರು ಜರ್ಸಿ, HF ಈ ರೀತಿಯ ದನಗಳನ್ನು ಸಾಕುವವರು ಇರ್ತಾರೆ. ಅವ್ರಿಗೋಸ್ಕರ ಇದೊಂದು ಕಂಟೆಂಟ್ನ ನಿಮಗೆ ಕೊಡೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಸುಳ್ಯ ತಾಲೂಕಿನ ಎನ್ಮೂರು ಭಾಗದ ಚಾಮೆದಡ್ಕದ ಶಿವರಾಮ್ ಅವರ ಮನೆಗೆ ಬಂದಿದ್ದೇನೆ. ಶಿವರಾಮ್, ನಮಸ್ಕಾರ. ನಮಸ್ತೆ. ಯಾವಾಗಲೂ ನಾನು ಹೆಚ್ಚಾಗಿ ನಾಟಿ ಹಸುಗಳ ಬಗ್ಗೆ ಕಂಟೆಂಟ್ ಮಾಡುವಂಥದ್ದು. ಆದರೆ ನಮ್ಮ ವೀಕ್ಷಕರು ದೊಡ್ಡ ಪ್ರಮಾಣದಲ್ಲಿ ಈ ಹಸುವನ್ನು ಸಾಕುವರಿದ್ದಾರೆ. ಯಾಕಂದ್ರೆ ಕಮರ್ಷಿಯಲ್ ಆಗಿ ಆರ್ಥಿಕ ಲಾಭ ದೃಷ್ಟಿಯಿಂದ ಸಾಕುವಾಗ ಈ ಹಸು ಅನ್ನೋ ದೊಡ್ಡ ಒಂದು ಉದ್ಯಮ ಇತ್ತು ಕರ್ನಾಟಕದಲ್ಲಿ. ಇದರ ಬಗ್ಗೆ ನಾನು ಒಳ್ಳೆ ಕಂಟೆಂಟ್ ಕೊಡ್ಬೇಕಂತ ತುಂಬಾ ಬಾರಿ ಯೋಚನೆ ಮಾಡಿದೆ. ಆದ್ರೆ ನನಗೆ ಸಿಕ್ಕಿರ್ಲಿಲ್ಲ ಬೇರೆ ಬೇರೆ ಕಡೆ. ಇವತ್ತು ಅಕಸ್ಮಾತ್ ಆಗಿ ನಿಮ್ ಸಂಪರ್ಕ ಆಯ್ತು. ಹಾಗೆ ನೀವು ಎಷ್ಟು ವರ್ಷದಿಂದ ಈ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ? ನಾನು ಸಾಮಾನ್ಯ ಒಂದು 15 ವರ್ಷದಿಂದ ಮಾಡ್ತಾ ಇದ್ದೇನೆ. ಅದರಲ್ಲಿ ಒಂದು 3 ವರ್ಷ ಎಮ್ಮೆ ಇತ್ತು. ಎಮ್ಮೆ ಸೇಲ್ ಮಾಡಿ ಈಗ ಒಂದು 12 ವರ್ಷ HF ದನನು ಸಾಕ್ತಿದ್ದೇನೆ. ಈಗ ಈ HF ಹಸುಗಳು ಎಷ್ಟು ಇದೆ ಒಟ್ಟಾಗಿ ನಿಮ್ಮಲ್ಲಿ? ಈಗ ನನ್ನಲ್ಲಿ ಕಡಿಮೆ ಒಂದು 6 ದೊಡ್ಡ HF ಹಸುಗಳು ಉಂಟು, 3 ಕರು. ಹಾಲು ಸ್ಪರ್ಧೆ ಅಂತ ನೀವು ಒಂದ್ಸಲ ಹೇಳಿದ್ರಿ ನಮ್ಗೆ. ಅದು ಹೇಗೆ ಅದೆಲ್ಲ ನಡೆಯುವಂಥದ್ದು? ಹಾಲು ಕರೆಯುವ ಸ್ಪರ್ಧೆ ಅಂದ್ರೆ ಅದು 2024ರಲ್ಲಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ಸುಳ್ಯ ತಾಲೂಕಲ್ಲಿ ಮಾಡಿದದು. ಅಲ್ಲಿ ಸುಳ್ಯ ತಾಲೂಕು ಮಾಡಿದರಲ್ಲಿ ಅತಿ ಹೆಚ್ಚು ಹಾಲು ಬಂದಂತ 2 ಹಸು ನಂದು. ಒಂದು ಫಸ್ಟ್ ಮತ್ತು ಸೆಕೆಂಡ್ ಕೂಡ ನನಗೆ ಗೋಲ್ಡನ್ ಮೆಡಲ್ 2 ಬಂದಿದೆ. ಆಮೇಲೆ ಅದು ಬೇರೆ ತಾಲೂಕುಗಳೆಲ್ಲ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ನೆಕ್ಸ್ಟ್ 25ರಲ್ಲಿ ಕಡಬ ತಾಲೂಕಲ್ಲಿ ಆಯ್ತು. ಅಲ್ಲಿ ಕೂಡ ಫಸ್ಟ್ ಬಂದದ್ದು ನನಗೆ. ಅದು ಪರೀಕ್ಷೆ ಪ್ರಕ್ರಿಯೆಗಳಾಗಿ ನೀವು ಹಸುವನ್ನು ಅಲ್ಲಿ ಕರ್ಕೊಂಡು ಹೋಗ್ಬೇಕಾ ಹೇಗೆ? ಹಸುವನ್ನು ತಕೊಂಡು ಹೋಗ್ಲಿಕ್ಕೆ ಉಂಟು ಅಲ್ಲಿಗೆ. ಆದ್ರೆ ಹಾಲು ಕರೆಯುವುದು ಇಲ್ಲಿಯೇ ಡಾಕ್ಟರ್ಗಳೆಲ್ಲ ಅವರು ಅಧಿಕಾರಿ ಬಂದು ಇಲ್ಲಿ ವಿಡಿಯೋ ಮಾಡಿ ಹಸುಗಳನ್ನ ಅವರು ಇಲ್ಲಿಯೇ ಹಸುವಿನ ಹತ್ತಿರವೇ ಇರ್ತಾರೆ. ಎಲ್ಲ ನಾವು ಎಲ್ಲ ಮಿಷಿನ್ ಹಾಕುದು, ಕೈಯಲ್ಲಿ ಹಾಲು ಕರೆಯುದೆಲ್ಲ ಅವ್ರು ಇಲ್ಲಿ ನಿಂತು ನೋಡ್ತಾ ಇರ್ತಾರೆ. ಮತ್ತೆ ಅದನ್ನು ಹೋಗಿ ತೂಕ ಮಾಡಿ ಎಷ್ಟು ಹಾಲು ಉಂಟ ಅಂತ ಬೆಳಿಗ್ಗೆದು ಸಾಯಂಕಾಲದ ತೂಕ ಮಾಡಿ ಅವರೇ ಆಯ್ಕೆ ಮಾಡುದು. ಒಟ್ಟಾರೆ ದಿನಕ್ಕೆ ಈಗ ಒಂದು ಎವರೇಜ್ ಆಗಿ ಎಷ್ಟು ಹಾಲು ಹಾಕ್ತೀರಿ ನೀವು? ಈಗ ನಾನೊಂದು ಎವರೇಜ್ ಅಂದ್ರೆ ವ್ಯತ್ಯಾಸ ಇರ್ತದೆ, ಒಂದು 85ರಿಂದ 90 ಲೀಟರ್ ಎವರೇಜ್. 90 ಲೀಟರ್ ಒಂದು ಟೋಟಲ್ ಆಗುವ ಒಂದು 100 ಲೀಟರ್ ಬರ್ತದೆ. ಮತ್ತೆ ಸ್ವಲ್ಪ ಇಲ್ಲಿ 1-2 ಜನಕ್ಕೆ ಲೋಕಲ್ಸ್ ಎಲ್ಲ ಕರುಗೆಲ್ಲ ಕೊಡುವಾಗ ಹಾಗೆ ಒಂದು ಡೈರಿಗೆ ಒಂದು 80ರಿಂದ 90 ಲೀಟರ್ ಸರಿ ಬರ್ತದೆ. ಈಗ ನಾಟಿ ಹಸು ಬಿಟ್ಟು ಬೇರೆ ಹಸು ಅಂತ ಹೇಳಿದ್ರೆ ಕ್ರಾಸ್, ಜರ್ಸಿ, HF ಅಂತ ನಾವು ಕೇಳಿರುವಂತದ್ದು. ಇವುಗಳಿಗೆ ಏನು ವ್ಯತ್ಯಾಸಗಳು? ಇದರಲ್ಲಿ ದೊಡ್ಡದು ಯಾವುದು, ಸಣ್ಣದು ಯಾವುದು? HF ಅಂದ್ರೆ HF ಅಲ್ಲಿ ತುಂಬಾ ತಳಿ ಇದೆ ಸರ್, ನೋಡ್ಲಿಕ್ಕೆಲ್ಲ HF ಅದು. ಈಗ ಇದೆಲ್ಲ ಒಂದೇ ತಳಿಯ? ಇಲ್ಲ, ಇದರಲ್ಲಿ ಬೇರೆ ಬೇರೆ ತಳಿ ಉಂಟು. ಕೆಲವರು HF ಅಂದ್ರೆ ಬ್ಲಾಕ್ ವೈಟ್ ಇದ್ರೆ ಎಲ್ಲ HF ಅಂತ ಹೇಳ್ತಾರೆ. ನೋಡಿ, ಇದು HF ಅಲ್ಲಿ HF ಅಂತ ಫಸ್ಟ್ ಗೆ ಬಂದಂತ ಬ್ರೀಡ್ಗಳು ಇದು. ಈಗ ಬೇರೆ ಬೇರೆ ಬ್ರೀಡ್ ಬರ್ತಾ ಉಂಟು. ABS ಅವರದು ಕಂಪನಿ ಅವರದು ತುಂಬಾ ಬ್ರೀಡ್ ಉಂಟು. ಕೆಲವರು ಹೇಳ್ತಾರೆ ABS ಅಂತ. ABS ಅಲ್ಲ, ಅದು ABS ಅಂತ ಒಂದು ಕಂಪನಿ. ಅದರಲ್ಲಿ ಬೇಕಾದಂತ ನಮಗೆ ಬ್ರೀಡ್ ಈಗ ಸಪ್ಲೈ ಉಂಟು. ಇದು HF. ಅದು HF ಅಲ್ಲಿ ಬೇರೆ ಬೇರೆ ತಳಿ. ಈಗ HF ಅಂದ್ರು ಹಾಲು ಜಾಸ್ತಿ ಬರುವಂತದ್ದು. ಈಗ ಕೆಲವು ಜರ್ಸಿಯಿಂದ ಕ್ರಾಸ್ ಆದಂತ HF ಗಳು ಇರ್ತದೆ.
ಅದಕ್ಕೆ ಕಡಿಮೆ ಹಾಲು ಬರುದು. ಹಾ ಹಾಗೆ ತಳಿ ಚೇಂಜ್ ಆಗಿ ಆಗಿ ಜಾಸ್ತಿ ಹಾಲು ಬರುವಂತ ಹೆಚ್ಚಪ್ಪು ಇರ್ತದೆ. ಹಾ ಅದಕ್ಕೆ ಕ್ರಾಸ್ ಮಾಡುವಂತ ಜರ್ಸಿಗೆ ಕೂಡ ಒಂದು 22-23 ಲೀಟರ್ ಅದಕ್ಕೂ ಹಾಲು ಬರ್ತದೆ. ಹಾ 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 ಖಾಲಿ ಜರ್ಸಿ ಕ್ರಾಸ್ ಆದಂತ ಜರ್ಸಿಗೆ 10-12 ಲೀಟರ್ ಬರುವಂತ ಹಸುಗಳು ಇದೆ. ಅಲ್ಲ. ಅದಕ್ಕೆ ಕೆಲವು ಹೇಳ್ತಾರೆ ಒಂದೇ ಲೆಕ್ಕ ಅಂತ, ಒಂದೇ ಲೆಕ್ಕ ಇಲ್ಲ ಅದು. ಹಾ 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 ಹಾ. ಅದು ಈಗ ನಮ್ಮ ಲೈನ್ ಬರ್ಬೇಕು ಈಗ, ಯಾಕೆಂದ್ರೆ ಇದಕ್ಕೆ ಹ್ಮ್ ಅದಕ್ಕೆ ಒಂದು 34 ಲೀಟರ್ ಹಾಲಿದ್ರೆ ಹ್ಮ್ ಅದಕ್ಕೆ ಹುಟ್ಟಿದ ಫಸ್ಟ್ ಕರುಗೆ ಒಂದು 25 ಲೀಟರ್ ಹಾಲು ಬರ್ತದೆ. ಹಾ ಹಾಗೆ ಹಾ. ಈಗ ಒಂದು 13 ಲೀಟರ್ ಇದ್ದ ಹೆಚ್ಚಪ್ಪಿಗೆ ಹುಟ್ಟಿದ ಕರುಗೆ ಹಾ ಅಷ್ಟೇ ಒಂದು 14-15 ಲೀಟರ್ ಹಾಲು ಬರ್ತದೆ. ಅಷ್ಟರೊಳಗೆ ಹಾಗೆ ಅಂದ್ರೆ ಅದರ ಜನರೇಷನ್ ಪ್ರಕಾರ ಹೋಗ್ತದೆ ಅದು. ಹೋಗ್ತದೆ, ಹಾಗೆ ಹೋಗ್ತದೆ. ಕೆಲವು ಟ್ರಾಸ್ ಇಂಜೆಕ್ಷನ್ ಹಾಕಿಕೊಂಡು ಹೋಗ್ತಾರೆ, ಅದು ಹೆಚ್ಚಪ್ಪು ಅದು ಹೆಚ್ಚಪ್ಪು ಅಂತ. ಹಾ ಹಾಗೆ ಹಾಲು ಬರುದಿಲ್ಲ. ಹಾ 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 ಹಾ. ಈಗ ನಾವು ತಳಿ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಹ್ಮ್ ಅದರ ಲೈನ್ ಹ್ಮ್ ತರ್ಬೇಕು ನಾವು. ಕರೆಕ್ಟ್ ಕರೆಕ್ಟ್. ಯಾವುದು ದೊಡ್ಡ ಹಾಲಿನ ಹಸು ಉಂಟು ಹಾ ಅದರ ಲೈನನ್ನೇ ತರ್ಬೇಕು. ಅದಕ್ಕೆ ಅದರ ಮಗಳಿಂದ ಮಗಳು ಬರುವಾಗ ಹಾ ಅದು ಹಾಲು ಜಾಸ್ತಿ ಆಗ್ತಾ ಬರ್ತದೆ. ಹಾ 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 ಕೆಲವರು ಏನು ಅಂದ್ರೆ ಇದು ಹೆಚ್ಚಪ್ಪು ಅದು ಹೆಚ್ಚಪ್ಪು ಹುಟ್ಟಿದನ್ನು ಎಲ್ಲ ನೋಡ್ತಾರೆ, ಕರುವನ್ನು ಸಾಕ್ತಾರೆ. ಹಾ. ಅದು ಹಾಲು ಹಾಗೆ ಬರುದಿಲ್ಲ ಅದು ಸರ್. ಇದು ನಾವು ಎಲ್ಲ ದನಗಳಿಗೆ ಹೆಸರು ಇಡ್ತೇನೆ. ಹಾ. ಇವಳು ಸೌಮ್ಯ ಅಂತ. ಇದಕ್ಕೆ ಎಷ್ಟನೇ ಕರೋದು ಇದು? ಈಗ 2ನೇ ಕರುವಾಗಿ ಈಗ 3ನೇ ಗಬ್ಬದಲ್ಲಿ. 3ನೇ ಕರೋದು. ಹಾ. ಇದು ಇದು ಅದಿತಿ ಅಂತ. ಇದು ಅದಿತಿ. ಅದಿತಿ. ಹಾ ಇದು 2 ಕರುವಾಗಿ ಈಗ 3ನೇ ಗಬ್ಬದಲ್ಲಿ ಉಂಟು. ಹಾ ಅದು ಕಲ್ಯಾಣಿ ಅಂತ. ಹಾ ಅದಕ್ಕೆ ಈಗ 10 ಕರು ಆಯ್ತು. ಇವಳು ನಂದಿ ಅಂತ. ಹಾ ಇವಳು ಈಗ 6ನೇ ಗಬ್ಬದಲ್ಲಿ ಇದ್ದಾಳೆ. ಹಾ 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 ಈಗ ಒಂದು 50 ದಿನದಲ್ಲಿ ಕರು ಆಗ್ತಾಳೆ. ಹಾ. ಇದು ಇವಳು ಗೌರಿ ಅಂತ. ಹಾ ಈಗ 5 ಕರು ಹಾಕಿದಾಳೆ. ಹಾ ಈಗ 6ನೇ ಗಬ್ಬ ಆಗಿದೆ. ಇವಳು ಕೋಗಿಲೆ ಅಂತ. ಹಾ ಹಾ ಇವಳು 2ನೇ ಕರು. ಹಾ ಇವಳು ಫಸ್ಟ್ ಕರುವಲ್ಲಿ 26 ಲೀಟರ್ ಹಾಲು ಬಂದಿದೆ. ಹಾ. ನಮ್ಮ ಸುಳ್ಯ ತಾಲೂಕಲ್ಲಿ ಹಾಲು ಕರುವ ಸ್ಪರ್ಧೆಯಲ್ಲಿ ಇವಳು ಸೆಕೆಂಡ್. ಹೌದಾ? ಹಾ. ಹಾ. ಕೋಗಿಲೆ. ಕೋಗಿಲೆ. ಇವಳೇನು ಸಪರೇಟ್ ಅಲ್ಲಿ ಜಾಗ ಇಲ್ಲ ಅಂತ ಹೇಳಿ? ಅದು ಸ್ವಲ್ಪ ಇದು ಹೈಟ್ ಉಂಟು, ಹಾ. ಅದಕ್ಕೆ ಅಲ್ಲಿ ರಗಲ್ ಆಗ್ತದೆ, ಅದಕ್ಕೆ ಬೇಕಾಗಿ. ಅವ್ರಿಗಿಂತ ಹೈಟ್ ಇದ್ದಾಳೆ ಇವಳು. ಹೌದು, ಅದು ನೋಡ್ಲಿಕ್ಕೆ ಅಲ್ಲಿ ಇಲ್ಲಿ ಕಾಣುದಿಲ್ಲ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬ್ಲಾಕ್ ಆಗಿ. ಹೌದು ಹೌದು ಹೌದು. ಇದೆಲ್ಲ ಕರುಗಳು ಎಷ್ಟು ತಿಂಗಳ ಕರುಗಳೆಲ್ಲ? ಇದಕ್ಕೆ 2.5 ತಿಂಗಳಾಯ್ತು. ಹಾ. ಆ, ಅದಕ್ಕೆ ಇವಳು ಶಿವಾನಿ ಅಂತ. ಹಾ ಅದಕ್ಕೂ ಹೆಸರು ಇಟ್ಟಾಗಿದ್ರಲ್ಲ? ಹೌದು, ಹಾ. ಶಿವಾನಿ ಅಂತ. ಇವಳು ಸೀತೆ ಅಂತ. ಹಾ. ಅವಳಿಗೆ 3 ತಿಂಗಳಾಯ್ತು. ಹಾ. ಇವಳು ಸಾಕ್ಷಿ. ಈಗ ಇದನ್ನು ನೀವು ಮಾರಾಟ ಮಾಡ್ತೀರಾ ಅಥವಾ ಬೇರೆ ಇಲ್ಲೇ ಇಟ್ಕೊಳ್ತಾ ದೊಡ್ಡದು ಮಾಡ್ತೀರಾ? ಇಟ್ಟುಕೊಳ್ಳುವಂತದ್ದು. ಹೌದಾ? ಅದು ನನ್ಗೆ ಬೇಕಾದನ್ನು ಇಟ್ಟುಕೊಳ್ಳುದು, ಹಾ ಬೇಡದನ್ನು ಸೇಲ್ ಮಾಡುದು. ಅದಕ್ಕೆ ಏನಂದ್ರೆ ಈಗ ನನ್ಗೊಂದು 2.5 ವರ್ಷದಿಂದ ಹ್ಮ್. ಗಂಡು ಕರುವಾಗಿದೆ ಎಲ್ಲ. ಹಾ 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 ಹಾ. ಹಾಗೆ ನಾನು ಸ್ವಲ್ಪ ಲಾಸ್ ಅಲ್ಲಿ ಇದ್ದೇನೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಏನಂದ್ರೆ 14 ಗಂಡು ಕರು ಆಯ್ತು ಹೋ, ಹೋ, ಹೋ. ಕಂಟಿನ್ಯೂಸ್. ಹೌದು ಹೌದು. ಹಾಗೆ ನನ್ನಲ್ಲಿ ದೊಡ್ಡ ಗಡಸುಗಳು ಇಲ್ಲ. ಈಗ ಏಜ್ ಆದ ದನಗಳು ಇರುವುದು ಹಾಗೆ. ಕರೆಕ್ಟ್ ಕರೆಕ್ಟ್. ಈಗ ಇದನ್ನು ಒಂದು ವರ್ಷ ಏನಾದ್ರು ಸಾಕಿ ಮಾರಾಟ ಮಾಡೋದಾದ್ರೆ ಇವತ್ತು ಯಾವ ರೇಟಿಗೆ ಹೋಗ್ತದೆ ಇದೆಲ್ಲ? ನೋಡಿ, ಇವಳು ಒಳ್ಳೆ ಬ್ರೀಡ್. ಇದು ಅವಳ ಮಗಳು. ಹಾ. ಇವಳು ಫಸ್ಟ್ ಕರುವಲ್ಲಿಯೇ ನನ್ನ ಲೆಕ್ಕಾಚಾರದಲ್ಲಿ ಕರು ಹಾಕಿದ್ರೆ ಒಂದು 25-30 ಲೀಟರ್ ಹಾಲು ಬರುವಂತ ಕರುವಾಗ್ತದೆ ಇವಳು. ಅಲ್ಲ quality. ಇವಳು ಒಂದು 22-23 ತಿಂಗಳಲ್ಲಿ ಕರುವಾಗ್ತದೆ. ಅಲ್ವಾ? ಈಗ ಒಂದು 11-12 ತಿಂಗಳಲ್ಲಿ ಇಟ್ಟಿಗೆ ಬಂದು ಕರೆಕ್ಟ್ ಕಬ್ಬಾಗ್ತದೆ. ಹಾ. 22-23 ತಿಂಗಳಲ್ಲಿ ಕರು ಗ್ಯಾರಂಟಿ ಆಗ್ತದೆ. ಹೌದು. ಆದ್ರೆ ಈಗದ ಮಾರ್ಕೆಟ್ ಪ್ರಕಾರ ಇದಕ್ಕೆ ಒಂದು 1.5 ಲಕ್ಷ ವ್ಯಾಲ್ಯೂಯೇಷನ್ ಆಗ್ತದೆ. ಇದಕ್ಕೆ ಆದ್ರೆ ಒಂದು 1,80,000. 80,000 Market ಉಂಟು. ಹೆಚ್ಚು ಬೆಲೆದಿದೆ ಇರೋದು ನಿಮ್ಮ ಹತ್ರ? ಅಲ್ಲ, ಈ ಇವಳು ಉಂಟು. ಇವಳ ಇವಳಿಗೆ ತುಂಬಾ ಬೇಡಿಕೆ ಉಂಟು. ಇವಳಿಗೆ ಕೇಳ್ತಿದಾರ? ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಇವಳು ಹಾಲು ಕರುವ ಸ್ಪರ್ಧೆಯಲ್ಲಿ ಇಲ್ಲಿ 2 ಸಲ ಬಂದಿದಲ್ಲ, ಚಾಂಪಿಯನ್ ಅಲ್ಲ. ಹೌದು, ಚಾಂಪಿಯನ್ ಅಲ್ಲ. ನೋಡ್ಲಿಕ್ಕೆ ಇವಳು ಈಗಿ ಬರೀ ಸ್ವಲ್ಪ ಸಿಂಪಲ್ ಆಗಿ ಗಬ್ಬದಲ್ಲಿ ಚಂದಾಗಿ ಇರ್ತಾಳೆ, ಹಾಲು ಕೊಡ್ತಾಳೆ. ಅಲ್ಲ, ಒಂದ್ 2 ಲಕ್ಷದ ಮೇಲೆ ಕೇಳ್ತಾರ? ಹೌದು, 2.5 ಲಕ್ಷಕ್ಕೆ ಕೇಳ್ತಾರೆ. ಅಂದ್ರೆ 2 ಸಲ ಚಿನ್ನದ ಪದಕ ತಂದಿದಲ್ಲ. ನೋಡಿ ಸ್ನೇಹಿತರೆ, ಮನೆಯ ಒಳಗಡೆ ಹೇಗೆ ಕ್ಲೀನ್ ಗಳಿರ್ತದೆ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾರೆ ಸರ್. ಸಾಧಾರಣ ಜರ್ಸಿ ದನಗಳದ್ದು ಇದು ಅಂತ ಹೇಳಿದ್ರೆ, ನಮ್ಮ ಹಟ್ಟಿ ಅಂತ ಹೇಳಿದ್ರೆ ಒಟ್ಟಾರೆ ಫುಲ್ ಎಲ್ಲ ಬಿದ್ದಿರೋದು, ಅಲ್ಲಿ ಅಲ್ಲಿ ಇದರ ಮೈ ಮೇಲೆ ಎಲ್ಲ ಈ ಬಿಳಿಯೇ ಕಪ್ಪಾಗಿರ್ತದೆ ನೋಡಿದಾಗೆ. ಹೌದು, ಹೋಗುವಾಗ ಗಲೀಜು ಆಗ್ತದೆ. ಹೌದು, ಅಂತದ್ರಲ್ಲಿ ಇದನ್ನಂತಲ್ಲ, ನಾವೇ ಇದನ್ನು ಮುಟ್ಟಬಹುದು, ಯಾವುದೇ ಸ್ಮೆಲ್ಗಳಿಲ್ಲ. ನೀವು ಅಲ್ಲಿ ಬಂದು ನಿಂತಾಗ ಇದು ಹೀಗೆ ಮಾಡಿದ್ರೆ ಮತ್ತೆ ಹೋಗಿ ಸ್ನಾನ ಮಾಡ್ತದೆ. ಎಷ್ಟೊಂದಲ್ಲ ಆಗಿದೆ ನಂಗೆ ನೋಡಿ. ಇದೆಲ್ಲ ನೋಡಿ, ನಾವು ಮುಖ ತೊಳಿಬಾರ್ದು ನೋಡಿ. ಅಲ್ಲ, ಅಷ್ಟೊಂದು ಚಂದ. ನೋಡಿ, ಇದೆಲ್ಲ ನೋಡಿ, ನಾವು ಮುಖ ತೊಳಿಬಾರ್ದು ನೋಡಿ. ಅಲ್ಲ, ಅಷ್ಟೊಂದು ಚಂದ. ಕರೆಕ್ಟ್. ಈಗ ಅಂದ್ರೆ ಇದನ್ನ ಹೇಗೆ ನೀವು ಕ್ಲೀನ್ ಮೇಂಟೈನ್ ಮಾಡುವಂತದ್ದೆಲ್ಲ? ಎಷ್ಟು ಸಲ ತೊಳಿತೀರಿ? ನಾನು 2 ಸಲ ತೊಳೆಯುದು, 3 ಸಲ ತೊಳೆಯುತ್ತೇನೆ. ಬೆಳಿಗ್ಗೆ ಫಸ್ಟ್ ನನ್ನ ಕೆಲಸ ಏನಂದ್ರೆ 4:15ಗೆ ಎದ್ದು ಎಲ್ಲ ಸೆಕೆಂಡ್ ಎಲ್ಲ ತೆಗೆದು ಸ್ನಾನ ಮಾಡಿಸ್ತೇನೆ.
ಬೆಳಿಗ್ಗೆ ಏನಂದ್ರೆ ಶಾಂಪು ಹಾಕಿ ಸ್ನಾನ ಮಾಡುದು ಇದನ್ನೆಲ್ಲ. ಹೌದಾ? ಒಂದ್ಸಲ ಫೆಸಿಲಿಟಿ. ಹೌದು, ನೋಡಿ ಸ್ಮೆಲ್ ನೋಡಿ ಹೊಲ್ದೆಲ್ಲ. ಹಾಗೆ ಎಲ್ಲ ಸ್ನಾನ ಮಾಡಿ ಹಾಲೆಲ್ಲ ಕರೆದ ಮೇಲೆ ಅದಕ್ಕೆ ಹಿಂಡಿ ಹುಲ್ಲೆಲ್ಲ ಕೊಟ್ಟು ವಾಪಸ್ ಎಲ್ಲ ಕ್ಲೀನ್ ಮಾಡಿ ನೀರು ಬಿಟ್ಟು ಫ್ಯಾನ್ ಹಾಕಿದ್ರೆ ಕ್ಲೀನ್ ಒಣಗಿರ್ತದೆ. ಮಲಗಿ ಉಂಡೇ ಇರ್ತದೆ ಅದು. ಮತ್ತೆ 3:30 ನಂತರ ವಾಪಸ್ ಎಲ್ಲರದು ಕಸ ಅಲ್ಲಿ ಬಟ್ಟಿ ಅಲ್ಲಿ ಏನು ಫುಲ್ ಇರ್ತದೆ. ಇದು ಎಷ್ಟು ಕ್ಲೀನ್ ಉಂಟು ಅಂದ್ರೆ ನೀವು ಎಲ್ಲವನ್ನು ಇಲ್ಲೇ ಹಾಕ್ತಿರಲ್ಲ, ಇಲ್ಲಿ ಅದು ಸ್ವಲ್ಪ ಕೆಳಗಡೆ ಹಾಕೊಳ್ಳೋದು? ಇಲ್ಲ ಇಲ್ಲ, ಏನು ವೇಸ್ಟ್ ಮಾಡುದಿಲ್ಲ, ಎಲ್ಲ ಅಲ್ಲೇ ತಿಂತಾವಲ್ಲ. ಎಲ್ಲ ಅದನ್ನು ಬೇಕಾದನ್ನೆಲ್ಲ ಅದಕ್ಕೆ ಅಲ್ಲಿ ಹಾಕಿ ಕರೆಕ್ಟ್ ಎಲ್ಲ ತಿಂದು ಅದಕ್ಕೆ ಹೊಟ್ಟೆಗೆ ಬೇಕಷ್ಟು ತಿಂದ ಮೇಲೆ ಎಲ್ಲ ಕ್ಲೀನ್ ಮಾಡಿ ನೀರು ಬಿಡುದು. ಎಷ್ಟು ಸಲ ಫೀಡ್ ಕೊಡ್ಬೇಕಾಗ್ತದೆ ದಿನಕ್ಕೆ? 2 ಸಲ. 2 ಸಲ. ರೋಗ ಅಂದ್ರೆ ಬಾರಿ ಕಡಿಮೆ ಬರುದು, ತುಂಬಾ ಮೇಂಟೆನ್ಸ್ ಕ್ಲೀನ್ ಇದ್ದ ಕಾರಣ ಜ್ವರ ಏನು ಬರುದಿಲ್ಲ. ಏನಾದ್ರೂ ಕಚ್ಚಿದ್ರೆ ಜ್ವರ ಏನಾದ್ರೂ ಇದಾಗುದಷ್ಟೇ. ಮೈನ್ ಏನಂದ್ರೆ ಕಿಚ್ಚಲ್ ನೋವು ಬರುದು ಒಂದು, ಅದೇ ಅಷ್ಟೇ. ಹಾಲು ತುಂಬಾ ಇದ್ದ ಕಾರಣ ಕಿಚ್ಚಲ್ ನೋವು ಬರುದು. ಅದಕ್ಕೆ ನಾನು ಜಾಸ್ತಿ ಡಾಕ್ಟರನ್ನೇ ತರಿಸುದು. ನೀವೇನು ಪ್ರಯೋಗ ಮಾಡ್ಲಿಕ್ಕೆ ಹೋಗುದಿಲ್ಲ? ಕಡಿಮೆ ಮಾಡುದು. ಯಾಕೆಂದ್ರೆ ಅದು ಮತ್ತೆ ಅದು ನಾನು ಪ್ರಯೋಗ ಮಾಡಿ ಒಂದು ದಿನ ಕಳೆದ ಮೇಲೆ ಡಾಕ್ಟರ್ ಬಂದ ಮೇಲೆ ಎಲ್ಲ ಅದು ಜೋರಾಗ್ತದೆ. ನೋಡಿ ಫ್ಯಾನ್ ಉಂಟು ಸೆಕೆಕ್ಕೆಲ್ಲ, ಮತ್ತೆ ಅಟ್ಟಿ ಎಲ್ಲ ಡ್ರೈ ಆಗ್ತದೆ ಫ್ಯಾನ್ ಹಾಕಿದ್ರೆ. ಮತ್ತೆ ಬೇಸಿಗೆ ಕಾಲದಲ್ಲಿ ತುಂಬಾ ಸೆಕೆ ಇರ್ತದೆ ನೋಡಿ. ಅದಕ್ಕೆ ನೋಡಿ ನೀರಿನ ವ್ಯವಸ್ಥೆ ಉಂಟು, ಸ್ಪ್ರಿಂಕ್ಲರ್ ಆಗಿ ಫುಲ್ ಸ್ಪ್ರಿಂಕ್ಲರ್ ಸ್ಪ್ರೇ ಆಗ್ತಾ ಇರ್ತದೆ. ಒಮ್ಮೊಮ್ಮೆ ಕರೆಂಟ್ ಇರುವುದಿಲ್ಲ ನೋಡಿ. ಕರೆಂಟ್ ಇಲ್ಲದಾಗ ತುಂಬಾ ಸೆಕೆ ಆಗ್ತದೆ, ಅದಕ್ಕೆ ಅದನ್ನು ಬಿಟ್ರೆ ಸ್ಪ್ರೇ ಆಗಿ ಒಂದು ಕೂಲ್ಡ್ ಇರ್ತದೆ. ಮೈಗೆ ಬಿದ್ರೆ ಸಮಸ್ಯೆ ಇಲ್ವಾ? ಇಲ್ಲಪ್ಪ, ಏನಿಲ್ಲ ಅದಕ್ಕೆ ಖುಷಿ ಆಗ್ತದೆ. ಈಗ ನಾವು ಸ್ನಾನ ಮಾಡಿದ ಹಾಗೆ ಹಾಗೆ. ಈಗ ನೀವು ಬೆಳಿಗ್ಗೆ ತೊಳಿಬೇಕಾದ್ರೆ ಒಂದ್ಸಲ ಆನ್ ಮಾಡ್ತೀರಾ ಅದನ್ನು? ಬೆಳಿಗ್ಗೆ ಆನ್ ಮಾಡುದಿಲ್ಲ. ಅಲ್ಲ, ಮೈ ಚಂಡಿ ಆಗ್ಲಿಕ್ಕೆ ಚಂಡಿ ಆಗ್ಲಿಲ್ಲ, ನಾನು ಡೈರೆಕ್ಟ್ ಪೈಪ್ ಅಲ್ಲಿ ಹಿಡಿದು ಕ್ಲೀನ್ ಆಗಿ ಅದರಲ್ಲಿ ಕ್ಲೀನ್ ಆಗ್ತದೆ. ಇಲ್ಲದ್ರೆ ಸ್ವಲ್ಪ ಬಿಟ್ಟದಲ್ಲ ನೋಡಿ. ಇದರಲ್ಲಿ ನೇಪಿಯರ್ ಉಂಟು, ಮತ್ತೆ ರೆಡ್ ನೇಪಿಯರ್ ಅಂತ ಉಂಟು, ಕೆಂಪಿದ ಹಾಕಿದೆ ನೋಡ ಅದು ಉಂಟು, ಗಿಣ್ಣಿ ಉಂಟು, ಮತ್ತೆ ಸ್ವಲ್ಪ ಬೈಯುಳ್ಳು ಅದೆಲ್ಲ ಮಿಕ್ಸ್ ಮಾಡಿ, ಮತ್ತೆ ಜೋಳ ಉಂಟು. ಜೋಳ ಎಲ್ಲಿಂದ ತರಿಸುದು ನೀವು? ಅದು ಮೈಸೂರಿಂದ ತರ್ತಾರೆ. ಅದು ಪ್ಯಾಕಿಂಗ್ ಆಗಿ ಬರುದು ನೋಡಿ. ಎಷ್ಟು ತಿಂಗಳಾಗಿರ್ತದೆ ಇದಕ್ಕೆ? ಇದಕ್ಕೆ ತುಂಬಾ ಇಲ್ಲ, 1 ವಾರ 10 ದಿನದೊಳಗೆ. ಹೌದಾ? ಇದು ಈಗ ನಿನ್ನೆ ಬಂದದ್ದು ನೋಡಿ. ಜೋಳ ಎಲ್ಲ ಹೇಗೆ ಉಂಟು ನೋಡಿ, ಪೀಸ್ ಎಲ್ಲ ಹೇಗೆ ಫ್ರೆಶ್ ಆಗಿದೆ. ಹೌದು, ಇದನ್ನ ನೋಡಿ ಇದಕ್ಕೆ ಹೀಗೆ ಮಾಡುದು ನೋಡಿ. ಹೀಗೆ ಮಾಡಿ ಮಿಕ್ಸಿಂಗ್ ಮಾಡುದು ಒಟ್ಟಿಗೆ ಎಲ್ಲ. ಹೀಗೆ ಮಿಕ್ಸಿಂಗ್ ಮಾಡಿ ನೋಡಿ, ಇದು ಬೈಯುಳ್ಳು, ಇದು ನೋಡಿ ಬೈಯುಳ್ಳು, ಒಣ ಬೈಯುಳ್ಳು ನೋಡಿ. ಹೀಗೆ ಮಿಕ್ಸಿಂಗ್ ಮಾಡಿ ಅದಕ್ಕೆ ವಾಪಸ್ ದನಗಳಿಗೆ ಹಾಕುದು ನೋಡಿ. ಅಲ್ಲಿ ಖುಷಿ ಆಗ್ತದೆ ಅದಕ್ಕೆ ನೋಡಿ. ಈಗ ಎಲ್ಲ 4-5 ಐಟಮ್ ಎಲ್ಲ ಮಿಕ್ಸ್ ಮಾಡಿ ಹಾಕುವಾಗ ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಇದಕ್ಕೆ ಅಂತ ಅದು ನೋಡಿ ನೋಡ್ತಾ ಇರ್ತದೆ. ಇದು ಬೇರೆ ಅದಕ್ಕೆ ನೋಡಿ, ಇದು ಬೇರೆ ಖುಷಿ ಆಗ್ತದೆ ನೋಡಿ. ಎಲ್ಲ ಇನ್ನು ಕ್ಲೀನಿಂಗ್ ಕ್ಲೀನ್ ಆಗ್ತದೆ. ಗಮ್ಮತ್ತುಂಟು, ಜೋಳ ನೋಡುತ್ತಿದೆ ಅದು. ಜೋಳ ಬಂದದ್ದು ಪರಿಮಳವೇ ನೋಡಿ ನೋಡಿ. ಇದೆಲ್ಲ ಅದಕ್ಕೆ ಅಂತ ಕಾಯ್ದು ನೋಡಿ. ಈಗ ಇನ್ನಷ್ಟು ನೋಡಿ ಫಾಸ್ಟ್ ಆಗ್ತದೆ ಇನ್ನು. ಎಷ್ಟು ಬಟ್ಟೆ ಹಾಕ್ಬೇಕಾಗುತ್ತೆ ಈ ರೀತಿ? ನಾನು ಇದಕ್ಕೆ 5 ದನಕ್ಕೆ ಇದರಲ್ಲಿ 10 ಬುಟ್ಟಿ ಹಾಕ್ತೇನೆ. ಬೆಳಿಗ್ಗೆ 10 ಬುಟ್ಟಿ, ಸಾಯಂಕಾಲ 10 ಬುಟ್ಟಿ. ಈಗ ನೀವು ಹಾಕಿದಷ್ಟು ತಿಂತಾವ, ಅದಕ್ಕೆ ಲಿಮಿಟ್ ಅಂತ ಇದೆಯಾ? ಇದು ಕರದಲ್ಲಿ ತಿಂತದೆ, ಹೊಟ್ಟೆ ನೋಡಿ ದೊಡ್ಡದಾಗ್ತದೆ. ಏನದಕ್ಕೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತಿಲ್ಲ, ಹಾಗೇನಿಲ್ಲ. ಇದಕ್ಕೆಲ್ಲ ನನ್ನ ಲೆಕ್ಕದಲ್ಲಿ 2 ಬುಟ್ಟಿ ಹಾಕಿ ಇದ್ರೆ ಸಾಕಾಗ್ತದೆ ಅಂತ. ಒಂದು ಹೊತ್ತು ಎಲ್ಲ 2 ಬುಟ್ಟಿ, ಸಾಯಂಕಾಲ 2 ಬುಟ್ಟಿ. ಕರೆಕ್ಟ್. ಒಂದು ಹಸುಗೆ. ನಾನು ಬೇರೆ ಕಡೆ ನೋಡಿದ್ದೇನೆ, ಸೌಂಡ್ ಮಾಡ್ತಿದ್ದೆ ಜೋರಾಗಿ. ಇಲ್ಲಿ ಏನು ನನಗೆ ಬಂದು 1 ಗಂಟೆ ಆಯ್ತು, ಏನು ಸೌಂಡ್ ಇಲ್ಲ. ಅದೇನಿಲ್ಲ, ಇದರದ್ದು ಸೌಂಡ್ ವಿಷಯವೇ ಇಲ್ಲ. ಅದು ಎಷ್ಟು ಹೊಟ್ಟೆ ಹಸಿವಾದ್ರೂ ಬೊಬ್ಬೆ ಹಿಡಿಯುವುದೇ ಇಲ್ಲ ರಾತ್ರಿ ಎಲ್ಲ. ಬೆಳಿಗ್ಗೆ ಮಾತ್ರ 4:15 4:45 ಆದ್ರೆ ಕೂಗ್ತದೆ. ಒಂದೊಂದು ಎದ್ದು ಅಂತ ಹೇಳ್ತಾರೆ, ಏನು ಬರ್ಲಿಲ್ಲ ಹೊರಗೆ ಅಂತ, ಬನ್ನಿ ಅಂತ. ಒಮ್ಮೊಮ್ಮೆ ಏನಾದ್ರೂ ಜೋರು ನಿದ್ದೆ ಬಂದು ಬೆಳಿಗ್ಗೆ ಗೊತ್ತಾಗುದಿಲ್ಲಲ್ಲ, ಹಾಗೆ ಫಸ್ಟ್ ಗೆ ಅವಳು ಎದ್ದು ಕೂಗ್ತಾಳೆ. ಅವಳು ಕೂಗುದಾಗಿ ಅಂತ ಮಾಡ್ತಾಳೆ ಅವಳು, ಇವಳು ಗೌರಿ. ಯಾವಾಗಾದ್ರೂ ಒಂದ್ಸಲ ಹೊರಗೆ ಕರ್ಕೊಂಡು ಹೋಗ್ತೀರಾ? ಒಮ್ಮೊಮ್ಮೆ ಕರ್ಕೊಂಡು ಹೋಗ್ತೇನೆ, ಏನಾದ್ರು ಖುಷಿ ಆದ್ರೆ ಒಮ್ಮೆ ಕರ್ಕೊಂಡು ಹೋಗ್ತೇನೆ. ಈಗ ಮಳೆಗಾಲದಲ್ಲಿ ಹೋಗುದಿಲ್ಲ, ಬೇಸಿಗೆ ಕಾಲದಲ್ಲಿ ಇಲ್ಲಪ್ಪ, ಏನಿಲ್ಲ. ನೋಡಿ ಸ್ನೇಹಿತರೆ, ಅವರ ಕೊಟ್ಟಿಗೆಯಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರಕ್ಕೆ ಬಂದಿದ್ದೇವೆ. ಇಷ್ಟು ದೂರದಿಂದ ಹುಲ್ಲನ್ನು ತಗೊಂಡೋಗಿ ಅವರು ದನಗಳನ್ನು ಸಾಕಬೇಕು. ಅಷ್ಟು ಸುಲಭದ ದಾರಿ ಅಂತಲ್ಲ ಹೈನುಗಾರಿಕೆ ಅನ್ನುವಂಥದ್ದು.
ಯಾವುದೋ ವಿಡಿಯೋ ನೋಡಿದಾಗೆ ಅಥವಾ ಎಲ್ಲೋ ಭಾಷಣದಲ್ಲಿ KMF ಆಫೀಸರ್ಗಳು ಹೇಳಿದಷ್ಟು ಸುಲಭ ಇರೋದಿಲ್ಲ. ಅಂದರೆ ಪ್ರತಿದಿನ ಅದಕ್ಕೊಂದು ಪರಿಶ್ರಮ ಇರ್ತದೆ. ಬೆಳಿಗ್ಗೆ ಸುಮಾರು ಒಂದು 4 ಗಂಟೆಯಿಂದ ರಾತ್ರಿವರೆಗೆ ಅದೊಂದು ಜೀವಿಗಳು. ಅದರೊಟ್ಟಿಗೆ ನಾವು ನಮ್ಮ ಫ್ಯಾಮಿಲಿಯ ಮೆಂಬರ್ಗಳ ರೀತಿಯಲ್ಲಿ ಇದ್ದದ್ದಕ್ಕೆ ಈ ರೀತಿಯ ಸಕ್ಸಸ್ಗಳು ಲಭಿಸ್ತದೆ. ಸರ್, ಈ ರೀತಿಯ ಒಂದು ತೋಟದಲ್ಲಿ ನಾದಿ ಇದೊಂದು ಕೆಂಪು ಹುಲ್ಲು ನಾನು ನೋಡಿದ್ದು ಭಾರಿ ಕಡಿಮೆ. ಇದು ಯಾವ ಹುಲ್ಲು, ಇದು ಎಲ್ಲಿಂದ ತಂದ್ರಿ, ಇದು ಹೇಗೆ, ಎಷ್ಟು ಬೇಕಾಗತ್ತೆ, ಹೇಗೆ ಅಂತ ಹೇಳಿ? ಇದು ರೆಡ್ ನೇಪಿಯರ್ ಅಂತ. ಇದು ಗುಜರಾತ್ ಇಂದ ಒಬ್ರು ನನ್ನ ಸ್ನೇಹಿತರು ಒಬ್ರು ತಂದದನ್ನು ನನ್ನವರಿಂದ ಪರ್ಚೇಸ್ ಮಾಡಿದ್ದು. ಇದಕ್ಕೆ ನಾನು ಫಸ್ಟ್ ಗೆ ತರುವಾಗ ನೋಡಿ 2 ಗಂಟೆಗೆ 2 ರೂಪಾಯಿ ಕೊಟ್ಟು ತಂದಿದ್ದೇನೆ. ನೋಡಿ ಇಷ್ಟು ಜಾಗಕ್ಕೆ ಒಂದು 18,000 ರೂಪಾಯಿ ಕೊಟ್ಟು, ಕಡ್ಡಿಗೆ 18,000 ಕೊಟ್ಟು ಮಾಡಿದ್ದು. ಇದು ಒಂದು 80 ಸೆನ್ಸ್ ಅಲ್ಲಿ ಉಂಟು. ಬೇರೆ ಅದೊಂದು ಸಂಪೂರ್ಣ ಮತ್ತೆ ಸೂಪರ್ ನೇಪಿಯರ್ ಅಂತ ಉಂಟು ಒಂದು, ಅದೊಂದು ಎಕರೆಯಲ್ಲಿ ಉಂಟು ನೋಡಿ ಸರ್. ಇದು ಗಿನ್ನಿ ಹುಲ್ಲು ಅಂತ. ಇದು ಬಾರಿ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಎಲ್ಲ ಇದರಲ್ಲಿ ಉಂಟು. ಇದು ನಾವು ಈಗ ಗದ್ದೆ ನಾಟಿ ಮಾಡ್ತೇವಲ್ಲ, ಹಾಗೆಲ್ಲ ನಾಟಿ ಮಾಡಿ ಅದು ಒಂದು 40 ದಿನ ಆಗುವಾಗ ದೊಡ್ಡದಾಗ್ತದೆ. ದೊಡ್ಡದಾಗದ ಮೇಲೆ ಈ ತೋಟದೊಳಗೆ ಸಾಲ್ ಮಾಡಿ ಎಲ್ಲ ಇದನ್ನು ಮಾಡುದು ನೋಡಿ. ಇದು ಗಿಣ್ಣಿ ಅಂತ. ನಮ್ಮ ಇದು ಬೈಯುಳ್ಳಿನಾಗೆ ಆಗ್ತದೆ ದೊಡ್ಡದಾಗಿ. ಹೌದು, ಇಲ್ಲಿಗೆ ಜರ್ಕೊಂಡು ಇಲ್ಲಿವರೆಗೆ ಬಂದಿದೆ. ಎಲ್ಲ ಹೋಗಿದೆ ಎಂತ, ಆಚೆದೆಲ್ಲ ಈಚೆ ಬರುದು, ಈಚೆದೆಲ್ಲ ಹೋಗುದು. ಒಳ್ಳೆ ತೋಡು ನಿಮ್ಮ ತೋಟಕ್ಕೆ ಹತ್ರಕ್ಕೆ ಬಂದಿದೆ. ಹೌದು, ರೈತರ ಜಾಗೆ ಆಗಿ. ನೋಡಿ ಸ್ನೇಹಿತರೆ, ಮನೆಯಷ್ಟೇ ಸುಂದರವಾಗಿ ಹಟ್ಟಿಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮನೆಗೂ ಹೆಸರು ನಂದ ಗೋಕುಲ ಅಂತ ಇಟ್ಟಿದ್ದಾರೆ. ಗೋವಿಗೆ ಸಂಬಂಧಪಟ್ಟಿರುವಂಥ ಒಂದು ಹೆಸರು. ಸರ್, ಈ ಕೃಷಿಕರಿಗೆ ಇವತ್ತು ಗುರುತಿಸುವಂಥದ್ದು, ಬೆಳೆಸುವಂಥ ಕೆಲಸ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ನಿಮ್ಮಲ್ಲಿಗೆ ನಾನು ಫಸ್ಟ್ ಬಂದಾಗ ನೋಡಿದಾಗ ಈ ಪ್ರಶಸ್ತಿಗಳ ಸಾಲುಗಳು ನನಗೆ ಸಿಗ್ಲಿಕ್ಕೆ ಪ್ರಾರಂಭ ಆಯಿತು. ಯಾವುದೆಲ್ಲ ಪ್ರಶಸ್ತಿಗಳು ನಿಮಗೆ ಸಿಕ್ಕಿದೆ ಇಷ್ಟು ವರ್ಷದಲ್ಲಿ? ಪ್ರಶಸ್ತಿ ತುಂಬಾ ಸಿಕ್ಕಿದೆ. ಅಂದ್ರೆ ಒಂದು 2011ರಲ್ಲಿ ಎಮ್ಮೆ ಎತ್ತಾಗ ಅದು ಚಾಂಪಿಯನ್, ಸುಳ್ಯ ತಾಲೂಕಲ್ಲಿ ಜಾನುವಾರು ಪ್ರದರ್ಶನದಲ್ಲಿ ಚಾಂಪಿಯನ್ ಹೊಂದಿತ್ತು. ಅದಕ್ಕೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ನೋಡಿ. ಅದು ಬೆಳ್ಳಿ ಹಬ್ಬದ್ದು. ಮತ್ತೆ 2014ರಲ್ಲಿ ಸುಳ್ಯ ತಾಲೂಕಿದೊಂದು ಕೃಷಿ ಮೇಳ ಆಯ್ತು ದೊಡ್ಡದಾಗಿ. ಅಲ್ಲಿ ಜಾನುವಾರು ಪ್ರದರ್ಶನ ಎಲ್ಲ ಮಾಡಿದ್ದಾರೆ. ಅಲ್ಲಿ ನನ್ನೊಂದು HF ಹಸು ಇತ್ತು, ಅದು ಚಾಂಪಿಯನ್ ಹೊಂದಿದೆ, ಒಳ್ಳೆ ಹಸು. ಅದರ ಪ್ರಶಸ್ತಿ ನೋಡಿ, ಇದು 2014ರಲ್ಲಿ ಇದು ನೋಡಿ ಸ್ನೇಹಿತರೆ. ಈ ರೀತಿ ಕೃಷಿ ಮಾಡೋದು ಅಂತ ಹೇಳಿದ್ರೆ ಸಾಮಾನ್ಯ ಕೆಲಸ ಅಲ್ಲ. ಸರ್, ನಿಮ್ಮ ಮನೆಯವ್ರ ಸಪೋರ್ಟ್ ಅಲ್ಲಿ ಹೇಗಿದೆ ನಿಮಗೆ? ತುಂಬಾ ಸಪೋರ್ಟ್. ನನ್ನ ಮಿಸ್ಸಸ್ ತುಂಬಾ ಸಪೋರ್ಟ್ ಉಂಟು. ಮತ್ತೆ ಮಗಳು ಚಿಕ್ಕವಳು, ಅವಳು ಕಷ್ಟ ಬಂದು ಈಗ ತೊಂದ್ರೆ ಇಲ್ಲ. ಈಗ ಅವಳು ತುಂಬಾ ಸಪೋರ್ಟ್ ಮಾಡ್ತಾಳೆ. ಈಗ ನಾನು ಇಲ್ಲದಿದ್ರು ಅವಳೇ ಮೇಂಟೈನ್ ಮಾಡಿ ದನಗಲ್ಲಿ ಎಲ್ಲ ಪ್ರೀತಿಯಲ್ಲಿ ಇರ್ತಾಳೆ ಅವಳು ಅಲ್ವಾ? ಓಕೆ ಸರ್, ಒಂದು ಅಮೂಲ್ಯವಾಗಿರೋ ಸಮಯ ಕೊಟ್ಟಿದ್ರಿ. ಯಾವ ರೈತರು ಕೂಡ ಯೂಟ್ಯೂಬಲ್ಲಿ ಸಂದರ್ಶನ ಮಾಡಬೇಕು ಅಥವಾ ಕಂಟೆಂಟ್ ಮಾಡಬೇಕು ಅಂತ ಯಾರ ಮನಸ್ಸಲ್ಲಿ ಇರುವುದಿಲ್ಲ. ಯಾಕಂದ್ರೆ ಪ್ರಚಾರವನ್ನು ಯಾರು ಬಯಸುವುದಿಲ್ಲ. ಆದರೆ ಒಳ್ಳೆಯ ವಿಷಯಗಳು 10 ಜನರಿಗೆ ಸ್ಪ್ರೆಡ್ ಆದರೆ ಅದರಿಂದ ಅವ್ರಿಗೊಂದು ಪ್ರೇರಣೆ ಪಡೆದು ಎಷ್ಟೋ ಜನರು ಈ ರೀತಿ HF ಸಾಕುವವರಿಗೆ ಒಂದು ಮಾರ್ಗದರ್ಶನ ಆಗಲಿ ಅಂತೇಳಿ ನಾನು ಈ ಸಂಚಿಕೆ ಮಾಡಿರುವಂಥದ್ದು. ಇಷ್ಟೊಂದು ಸಮಯ ಕೊಟ್ಟು ನಮ್ಮ ಜೊತೆಗೆ ಅತ್ಯಂತ ಕೂಲಾಗಿ ಒಂದು ಸಹಜವಾಗಿ ಮಾತಾಡಿದ್ರಿ. ಧನ್ಯವಾದಗಳು.